ನಾನಿಲ್ಲಿ 1 kg ಹೊಳೆಬಾಯಿಗೆ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ನಾವು ಮೀನು ಒಳಗಡೆ ಈ ಥರ ಬ್ಲ್ಯಾಕ್ ಆಗಿರೋದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತೆಗೆದಿಟ್ಕೊಂಡು ಪೀಸ್ ನಮ್ಮ ಸಾರಿಗೆ ಯಾವ ಥರ ಪೀಸ್ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಪೀಸ್ಗೂ ಚೆನ್ನಾಗಿ ಉಪ್ಪು ಹಿಡಿಯೋ ಥರ ಅರ್ಧ ಮುಕ್ಕಾಲು ಗಂಟೆ ಹೀಗೆ ಬಿಟ್ಬಿಡೋಣ. ನೆಕ್ಸ್ಟ್ ನಾವೀಗ ಮಸಾಲೆಗೆ 1 ಇಡೀ ಕಾಯಿ ತೊಗೊಂಡಿದ್ದೀನಿ ನಾನಿಲ್ಲಿ. ಈ ಕಾಯಿನ ಚೆನ್ನಾಗಿ ನೆಕ್ಸ್ಟ್ ಇಲ್ಲಿ ತುರಿದಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ ಹುಣಸೆ ಹುಳಿನ ನೀರಿಗೆ ಹಾಕ್ಕೊಂಡು ನೆನೆಸಿಟ್ಕೊಳ್ತಿದ್ದೀನಿ. ಇದನ್ನು ಮಸಾಲೆಗೆ ಹಾಕಿದ್ದೆ ಹಾಗಾಗಿ. ನೆಕ್ಸ್ಟ್ ಇಲ್ಲಿ ಗ್ರೈಂಡರ್ಗೆ ನಾನು 1 ಇಡೀ ಕಾಯಿ ತಗೊಂಡಿದ್ನಲ್ಲ, ತುರಿದಿಟ್ಟಿರೋ ಕಾಯಿನ ಮತ್ತು ಹಾಗೆ 15ರಿಂದ 16 ಬ್ಯಾಡಗೆ ಮೆಣಸಿದು ಹುರಿದಿಟ್ಟಿರೋ ಬ್ಯಾಡಗೆ ಮೆಣಸನ್ನು ಹಾಕ್ಕೊಳ್ತಿದ್ದೀನಿ. ಹಾಗೆ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿನ ಹುರಿದಿಟ್ಕೊಂಡು ಹಾಕ್ಕೊಳ್ತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ, ಒಂದು 8ರಿಂದ 9 ದಳ ಬೆಳ್ಳುಳ್ಳಿ, ಒಂದು ಅರ್ಧ ಅರಿಶಿಣ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಆಮೇಲೆ ನಾವು ನೆನೆಸಿ ಇಟ್ಕೊಂಡಿರುವಂಥ ಹುಣಸೆ ಹುಳಿನ ಇವಾಗಲೇ ಹಾಕಿ ಚೆನ್ನಾಗಿ ಪೇಸ್ಟ್ ಆಗಬೇಕು. ಅದು ಮಸಾಲೆ ಹೇಗೆ ಅಂತ ಅಂದರೆ ನೀವು ಕೈಯಲ್ಲಿ ಮುಟ್ಟಿದ್ರೆ ನೈಸಾಗಿರಬೇಕು. ಸೊ ಈ ಥರ ಪೇಸ್ಟ್ ಆಗೋ ತನಕನೂ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇಲ್ಲಿಗ ಪೇಸ್ಟ್ ಆಲ್ರೆಡಿ ಆಗಿದೆ. ನಾನು ಇದನ್ನು ನೆಕ್ಸ್ಟ್ ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಸಾಲೆಗೆ ನಾನಿಲ್ಲಿ 1.5 ಕಪ್ಪಷ್ಟು ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು ಕುದಿ ಬಂದ ಮೇಲೆ ನಾನಿಲ್ಲಿ ಅರ್ಧ ಈರುಳ್ಳಿನ ಚಿಕ್ಕದಾಗಿ ಹೆಚ್ಚಿಕೊಂಡು ಹಾಕಿದ್ದೀನಿ. ಮತ್ತು ಉಪ್ಪು ನಾವಿಲ್ಲಿ 1.5 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನಾನಿಲ್ಲಿ. ಚೆನ್ನಾಗಿ ಕುದೀಲಿ ಮಸಾಲೆ ಅರ್ಧ ಬೆಂದ್ರ ಮೇಲೆ ಕುದೀತಾ ಇರೋ ಮಸಾಲೆಗೆ ನಾವಿಲ್ಲಿ ನೆಕ್ಸ್ಟು ಉಪ್ಪು ಹಾಕಿ ನೆನೆಸಿಟ್ಕೊಂಡಿರುವಂಥ ಮೀನನ್ನು ಹಾಕೋಣ. ಚೆನ್ನಾಗಿ ಇದರಲ್ಲೇ ಬೇಯಬೇಕು ಫಿಶ್ಶು. ಆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯೋ ಥರ ಬೇಯಲಿ. ಒಂದು 20ರಿಂದ 25 ನಿಮಿಷ ಚೆನ್ನಾಗಿ ಕುದೀಲಿ ಮೀನು ಸಾರು. ಸ್ಲೋವಲ್ಲೇ ಕುದಿಸಿ, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ. ಈಗ ಇಲ್ಲಿ ಆಲ್ರೆಡಿ ಸಾರು ಕುದೀತಾ ಇದೆ, ಆಲ್ಮೋಸ್ಟ್ ಆಗಿದೆ ಸಾರು. ಸೊ ಒಂದು 25 ನಿಮಿಷ ಆದ್ರ ಮೇಲೆ ನೋಡಿ ನಿಮಗೆ ಸಾರು ಈ ಥರ ಕಾಣುತ್ತೆ. ಹೀಗೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಆ ಫಿಶ್ದು ಟೆಕ್ಸ್ಚರ್ ಕಾಣ್ತಾ ಇದೆ ಅಂತ. ಚೆನ್ನಾಗಿ ಬೆಂದಿದೆ ಫಿಶ್ ಇದರಲ್ಲಿ. ನೆಕ್ಸ್ಟ್ ನಾವಿವಾಗ ಇದನ್ನ ಆಫ್ ಮಾಡ್ಕೊಳ್ಳೋಣ. ವೈಟ್ ರೈಸ್ಗೆ ಹಾಕ್ಕೊಂಡು ಮೀನು ಸಾರನ್ನ ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ. ಫ್ಯಾಮಿಲಿ ಡೈನ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ರೆಸಿಪಿನ ಶೇರ್ ಮಾಡಿ, ಲೈಕ್ ಮಾಡಿ.